ಎಕ್ಸಾಮ್ ಮುಗಿದ್ರೆ ಸೊ ನಮ್ಮದು ಎಮ್.ಕಾಮ್ ಕ್ಲೋಸ್ ಆಗುತ್ತೆ ಆ್ಯಂಡ್ ಸ್ಟೂಡೆಂಟ್ ಲೈಫ್ ಕೂಡ ಕ್ಲೋಸ್ ಆಗುತ್ತೆ. ಹುಡುಗಿರು ಹಾಕ್ಸ್ತಾರೆ ಕಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗೈಸ್ ನಾನು ಬೆಳಿಗ್ಗೆ ಹೇಳಿದ್ದೆ ನಮ್ಮ ಆನಂದ್ ಯಾವಾಗಲೂ ಲೇಟ್ ಅಂತ. ಈಗ ನಾವು 3 ಜನ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಈಗ ಬರ್ತಾರೆ. ಈಗ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ನಮಗೆ ಲಾಸ್ಟ್ ಎಕ್ಸಾಮ್ ಇದೆ ಆ್ಯಂಡ್ ಇವತ್ತು ಎಕ್ಸಾಮ್ ಮುಗಿದ್ರೆ ಸೊ ನಮ್ಮದು ಎಮ್.ಕಾಮ್ ಕ್ಲೋಸ್ ಆಗುತ್ತೆ ಆ್ಯಂಡ್ ಸ್ಟೂಡೆಂಟ್ ಲೈಫ್ ಕೂಡ ಕ್ಲೋಸ್ ಆಗುತ್ತೆ. ನಮ್ಮ ಆನಂದ್ ಬರ್ತಾ ಇದ್ದಾನೆ. ಈಗ ಅವನು ರೆಡಿ ಆಗ್ತಿದ್ದಾನೆ. ಅವ್ನು ಯಾವಾಗಲೂ ಹಿಂಗೆ ಗೈಸ್, ಯಾವಾಗಲೂ ಲೇಟಾಗಿ ಬರೋದು, ಕಾಯ್ಕೊಂಡು ನಿಂದಿರ್ಬೇಕು ಗೈಸ್. ಯಾವಾಗ ಕಾಯೋದು ಅಂದ್ಬಿಟ್ರೆ ಇನ್ನೇನು ಇರಲ್ಲ. ಪ್ರತಿದಿನ ಅಷ್ಟೇ ಬೇಗ ರೆಡಿ ಆಗ್ಬಿಟ್ಟು ಅವ್ನಿಗೆ ಯಾವಾಗಲೂ ಕಾಯ್ತಾ ಇರ್ತೀವಿ ಗೈಸ್. ನಾವಂತೂ ಬಂದಿಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಅವನಿಗೆ ನೋಡಿ ಈಗ್ಲೂ ವೆಯ್ಟ್ ಮಾಡ್ತಿರೋದು. ಅವನಷ್ಟು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಲಾಸ್ಟ್ ಟಾಪರ್ ಗೈಸ್, ನಮ್ಮ ಕ್ಲಾಸಲ್ಲಿ ಟಾಪರ್ ಪರ್ಸೆಂಟ್. ಸೊ ಇನ್ನೇನು ಲಾಸ್ಟ್ ಎಕ್ಸಾಮ್ ಇದೆ. ಅವ್ನ ಅನಿಸಿಕೆನ ಕೇಳೋಣ ಈ ಕಾಲೇಜ್ ಬಗ್ಗೆ ಆಗಿರಲಿ. ಮತ್ತೆ ನಮ್ಗೆ ಖರ್ಚು ಬಿದ್ರೆ ಪರವಾಗಿಲ್ಲ, ಹಾಕ್ಸುವ. ಹುಡುಗಿರು ಹಾಕ್ಸ್ತಾರೆ ಕಣ. ಕೊನೆ ದಿನ ಇವತ್ತು. ₹5 ಏ ಅಲ್ಲ, ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಬೇರೆಯವ್ರಿಗೆ ಸ್ಪಾನ್ಸರ್ ಏನು ಮಾಡಿದೆ? ₹10 ಕೊಡ್ತೇನೆ. ₹5 ಬಲ್ ನೀನೆ ಚಡ್ಡಿನೋ ಪಡ್ಡಿನೋ ಏನೋ ಸ್ಪಾನ್ಸರ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡೋದು. ಬಲ್ಲ ಎಕ್ಸಾಮ್, ಲಾಸ್ಟ್ ಎಕ್ಸಾಮ್ ಹೆಂಗೆ ಅನಿಸ್ತಿದೆ? ಟೆನ್ಷನ್ ಆಗೋದು ಬೇಡ, ಫುಲ್ ಸ್ಟಡಿ. ಹಂಗಂದ್ರೆ ಫುಲ್ ಸ್ಟಡಿ. ಸುನಿ ನೀನು ನಿಮ್ದು ಎಕ್ಸಾಮ್ ಮುಗಿದತ್ತಲ್ಲ? ಸುನಿ ಎಕ್ಸಾಮ್ ಮುಗಿತಾರ? ಮುಗೀತು ಎಕ್ಸಾಮ್ ಮುಗೀತು. ಬಟ್ ಆದರೆ ನಿಮಗೆ ಟೈಮ್ ಸ್ಪೆಂಡ್ ಮಾಡ್ಕೊಂತ ಮನೆ ನೋಡಿ ಗೈಸ್, ಈ ಥರ ಫ್ರೆಂಡ್ಸ್ ಅಲ್ಲಿ ಸಿಗ್ತಾರೆ ಗೈಸ್. ಅವ್ನು ಎಕ್ಸಾಮ್ ಮುಗಿದಿದೆ ಆ್ಯಕ್ಚುಲಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದೆ ಗೈಸ್. ಆನಂದೀಗ ಟೈಪ್ಸ್ ಆಫ್ ಸಪ್ಲೈ ಹೇಳ್ತಿದ್ದೆ ನೋಡಿ ಗೈಸ್. ಇನ್ವರ್ಡು, ಔಟ್ವರ್ಡು, ಇಂಟರು, ಇಂಟ್ರಾ, ಕಾಂಪೋಸಿಟ್ ಸಪ್ಲೈ, ಫಿಕ್ಸ್ಡ್ ಸಪ್ಲೈ, ಕಸ್ಟಮ್ ಡ್ಯೂಟಿ, ಎಲ್ಲರಿಗೂ ಆಬ್ಜೆಕ್ಟಿವ್ಸ್ ಗೈಸ್. ಆಬ್ಜೆಕ್ಟಿವ್ಸ್ ಅಡ್ವಾಂಟೇಜಸ್ ಬರೆಯೋದು. ಇದನ್ನಂತೂ ಗಟ್ಟೋರ್ಗ ಬಂದ್ಬಿಟ್ಟಿದ್ದೀನಿ, ಇದೇ ಬರೆಯೋದು. ಟು ಎಲಿಮಿನೇಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟು, ಗೌರ್ಮೆಂಟ್ ರಿವೆನ್ಯೂ ಜಾಸ್ತಿ ಆಗುತ್ತೆ. ಟು ಇನ್ಕ್ರೀಸ್ ಗೌರ್ಮೆಂಟ್ ರೆವೆನ್ಯೂ. ಹೋಗ್ಬಿಟ್ಟಲ್ಲ ಗೈಸ್, ಎಲ್ಲ ಇವಾಗ ಪ್ರಿಪೇರ್ ಆಗಿರೋದು ಇಲ್ಲಿ ಎಷ್ಟು ಆನ್ ಸ್ಪಾಟಲ್ಲಿ. ಸಪ್ಲೈ, ನಾನ್ ಟ್ಯಾಕ್ಸಿಬಲ್ ಸಪ್ಲೈ, ಟ್ಯಾಕ್ಸಿಬಲ್ ಸಪ್ಲೈ. ನಿಮ್ಗೇನಾದ್ರು GST ಎಕ್ಸಾಮ್ ಇರೋದು ಗೊತ್ತಿದ್ರೆ ಕಮೆಂಟ್ ಹಾಕಿ. ನಮ್ಗೆ ಯಾಕೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ತಾ ಇದೆ ಚಾಟಿ. ನನಗೆ ಈ ಸಡನ್ ಕ್ವಶನ್ ಕೇಳ್ತಾರೆ ಪ್ರಸಾದ್, ಕೇಳಿದ ತಕ್ಷಣ ನಮಗೆ ಬ್ಯಾಂಕ್ ಆಗ್ತಾ ಇದೆ. ಆಕ್ಚುಲಿ ಆನ್ಸರ್ ಗೊತ್ತು. ಆಲ್ಕೋಹಾಲ್ಗೆ ಎಕ್ಸಾಮ್ ಆಲ್ಕೋಹಾಲ್ಗೆ GST ಇಲ್ಲ. ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಆಲ್ಕೋಹಾಲ್ಗೆ GST ಇಲ್ಲ, ಆದ್ರೆ ಅದಕ್ಕೆ ಸಪ್ರೇಟ್ ಆಗಿ GST ಕೊಡ್ಬೇಕಿಲ್ಲ. ಗೈಸ್ ಟೈಮ್ ಆಯ್ತು, 15 ನಿಮಿಷ ಇದೆ. 15 ನಿಮಿಷ ಸ್ವಲ್ಪ ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ ಬರೀತೀವಿ. ಸೊ ಗೈಸ್ ಎಕ್ಸಾಮ್ ಬರ್ಬಿಟ್ಟು ಈಗ ತನಕ ಬಂದಿವಿ. ಆಲ್ರೆಡಿ ನಮ್ಮ ಮನೆ ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಗೈಸ್ ಇಲ್ಲಿ. ಮಚ್ಚಾ ರಾತ್ರಿ ವರ್ಕ್ ಮಾಡಿರೋ ಥರ ಎಲ್ಲ ರಿಲೇಟೆಡ್ ಕ್ವಶನ್ಸ್ ಬಂದಿರೋ ಪ್ರಾಬ್ಲಮ್. ನಾವು ಆ್ಯಕ್ಚುಲಿ ರಾತ್ರಿ ವರ್ಕ್ ಮಾಡಿದ್ದಕ್ಕೂ ಸಾರ್ತಾ ಇತ್ತು ಗೈಸ್. ಹೆಂಗಿತ್ತು ಎಕ್ಸಾಮ್? ಪೇಪರ್ ಈಸಿ ಇತ್ತು, ಬಟ್ ನನಗೆ ಸ್ಟಾರ್ಟ್ ಮಾಡೋದು ಅದೇ ಅಲ್ಲ, ನನಗೆ ಆ್ಯಕ್ಚುಲಿ ಈಸಿ ಇತ್ತು, ಪೇಪರ್ ಈಸಿ ಐತಿ. ಆ ಸ್ಟೆಪ್ಸ್ ನೆನಪಾಗ್ತಿಲ್ಲ ನನಗೆ. ಬೇಗ ಫಾರ್ಮೆಟ್ ಪ್ರಕಾರನೇ ಮಾಡಬೇಕು ಅಂತ ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್
ಆ ಮೂಮೆಂಟಲ್ಲಿ ಹಂಗಿತ್ತು ಬಾಕ್ಸ್ ಹಾಕಿಲ್ಲ ಕೂಡ ಹಂಗೆ ಮಾಡ್ಬಿಟ್ಟಿದ್ದೀರಿ ಹೌದು ಹಂಗೆ ಮಾಡ್ಬೋದಲ್ಲ ಐಡಿ ಕಾರ್ಡ್ ಮಾರ್ಕೆಟಿಗೆ ವೈವಾಗಿ ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಐಡಿ ಕಾರ್ಡ್ ತರಬೇಕು ₹200 ಕೊಡಬೇಕು ಇಷ್ಟು ಹೇಳ್ತೀನಿ 9:00 ಬರಪ್ಪ ನಾನು ಅಲ್ಲೇ ಡೈರೆಕ್ಟ್ ಒಂಬತ್ತುವರೆಗೆ ಮೇಸ್ಟ್ರೆ ಬಂದಿರಲ್ಲ ನನಗೆ ಬರುತ್ತೆ ಬಟ್ ನಾವು ಹೋಗ್ತೀವಿ ಮಚ್ಚ 9:00 ಹಾಂ ನಾವು 9:00 ಹೋಗ್ತೀವಿ 12 ಗಂಟೆ ಮುಂಚೆ ನೀವು 9:30 ಹೋದ್ರೆ 8:00 ಹೋಗ್ಬೇಕು ಹೌದು ಟ್ರೈನ್ ಕೊಡ್ಬೇಕು ನಾವು ಹೋಗಲ್ಲ ಟ್ರೈನ್ ಹೋಗ್ತೀವಿ ಇಲ್ಲ ನಾವು ಹೋಗ್ತೀವಿ ಗೈಸ್ ನಾವು ಯಾವತ್ತೂ ಟೈಮ್ ಮಿಸ್ ಮಾಡಲ್ಲ ಆನ್ ಟೈಮಿಗೆ ಒಳಗಿರ್ತೀವಿ ಯಾರ ಹತ್ರ ಮಿಸ್ ಆಗ್ಬೋದು ಆನ್ ಟೈಮಿಗೆ ಇರ್ತೀವಿ ಗೈಸ್ ಅಲ್ಲಿ ಸತ್ಯ ತರ ಮೇಲೆ ಸುಳ್ಳು ತರ ಮೇಲೆ ಸತ್ಯ ತಂದುಕೊಂಡಿದ್ದೀನಿ ನನಗೆ ನೀವು ಹೆಂಗೋ ಮಾಡಿರ್ತಾರೋ ಗೊತ್ತಿಲ್ಲ ನನಗೆ ಅವ್ರಿಗೆ ನಾನೇ ಮಾಡಿದೀನಿ ಸರ್ ಹಿಂಗೋಗಿದ್ದೀನಿ ಸರ್ ಅಂತ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ಕಟ್ಟುವಾಗ ಹೇಳ್ಬೇಕು ಈಗ ರಾಜಕಾರಣಿಗಳು ಮಾಡ್ತಾರಲ್ಲ ಆ ತರ ಮಾಡ್ಬೇಕು ನೀವ್ ಮಾಡಿರೋದು ನಮಗೂ ಗೊತ್ತು ಅದ್ರ ರಿಯಾಲಿಟಿ ನಾವು ನೋಡೋದು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ಬಿಟ್ಟೆ ಮಾಡ್ರಿ ಆಮೇಲೆ ಏನ್ ಗೊತ್ತಾ ನೀವು ನನಗೆ ಸಂಬಂಧ ಇಲ್ಲ ನನಗೆ ತೊಂದರೆನೇ ಕೊಡ್ಬೇಡ್ರಿ ನಿಮ್ಮ ಕಾಲೇಜಲ್ಲಿ ಈ ಥರ ಹೇಳ್ತಾರೆ ಕಮೆಂಟ್ ಮಾಡಿ ಗೈಸ್ ಮತ್ತೆ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ನಿಮ್ದೆ ಕಮೆಂಟ್ ಬಾಕ್ಸ್ ನಿಮ್ಮದೆ ನೀವು ಕರೆಕ್ಟ್ ಆಗಿ ಬಂದೆ ರೆಸ್ಪಾನ್ಸ್ ಮಾಡಿದ್ರೆ ಪ್ರಸಾದ್. ನಾನು ಅದಕ್ಕೆ ನಾಷ್ಟ ಮಾಡ್ಕೊಂಡು ಬನ್ನಿ ಆಮೇಲೆ ಕ್ಯಾಂಟೀನ್ ಐತಲ್ಲಿ ಅಲ್ಲಿ ಮಾಡೋದಂತೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಫ್ರೀಗಿಂತ ಬಸ್ಸು ಆದಷ್ಟು ಬಸ್ಸಲ್ಲೇ ಬನ್ನಿ ಗೈಸ್ ನಾವು ವೈಭವಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್ ನೋಡಿ ಫ್ರೆಂಡ್ಸ್ ನಮ್ಮ ಫುಲ್ಲು ಖರ್ಚು ಬೆಂಗಳೂರು ಸಿಟಿಗೆ ಹೋಗೋ ಫುಲ್ಲು ಖರ್ಚು ವೈಭವ ಫುಲ್ಲು ಖರ್ಚು ಅಲ್ಲೇ ತಗೊಂಡು ನಮ್ಮ ಕಾಂಟ್ರಿಬ್ಯೂಷನ್ ಕೊಡುವಂಥದ್ದು ನಮ್ಮ ಲೋಕೇಶ್ ಗೌಡ ಅಲ್ಲಿ ನೋಡ್ತಾ ಇರಿ ಅದೇ ಏನೇನು ಕೊಡ್ತಾರೆ ಏನೇನು ಕೊಡ್ಸಲ್ಲ ಅದೇ ಲಾಗ್ಸ್ ಮೆಟ್ರೋದಲ್ಲಿ ಹೇಗಿರುತ್ತೆ ಹೇಗಿರಲ್ಲ ಮೆಟ್ರೋ ಅನ್ಬೇಕು ಬಾರ್ದು ಟ್ರೈನು ಮೆಟ್ರೋ ಎಷ್ಟು ತಾರೀಕು 11 ಯಾವ್ದಾರ ಬುಕ್ಕಿಂಗ್ ಇದೆಯಾ ಏನಾರು ಇದೆಯಾ ಪ್ರೋಗ್ರಾಮ್ ಏನಾರ ಇಲ್ಲ ಆ ಕಡೆಯಿಂದ ಮೆಟ್ರೋ ಬರುವ ಈ ಕಡೆಯಿಂದ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ತೀವಿ ಬರ್ಬೇಕಾದ್ರೆ ಮೆಟ್ರೋದಲ್ಲಿ ಬರ್ತೀವಿ ಇಲ್ಲ ಅಂದ್ರೆ ಬೆಂಗಳೂರು ಅನ್ವೇಷಣೆ ಮಾಡುವ ಅಂದ್ರೆ ಮಾಡುವ ಅದಕ್ಕೇನು ತೊಂದರೆ ಇಲ್ಲ ಲಾಸ್ಟ್ ಡೇ ಅಲ್ಲ ಲಾಸ್ಟ್ ಬೆಂಗಳೂರು ಅನ್ವೇಷಣೆ ಸಂಡೇ ಬಜಾರ್ ಸಂಡೇ ಬಾಜಾರ್ ನಾನು ಒಂದೇ ಹೇಳೋದು ಎಲ್ಲ ಗಂಡು ಮಕ್ಳಿಗೆ ಹೋಗ್ಬಿಡ್ರಿ ಸರ್ ಒಂದೇ ಹೇಳ್ತಾರಂತೆ ಕೇಳ್ರಿ ಗೈಸ್ ಕೇಳಿ ಯಾವಾಗ ಹೆಂಗೋ ಮಾಡ್ತಾರೆ ಜೀವನ ನೀವೇ ಸಪೋರ್ಟ್ ಮಾಡ್ಬೇಕಷ್ಟೇ ಜೀವನಕ್ಕೆ ಮುಂದೆ ನಮ್ಗೆ ಗಂಡು ಮಕ್ಳಿಗೆ ಅರ್ಥ ಆಯ್ತಾ ಎಕ್ಸಾಮ್ ಬಂದಿದೆ ಹೇಳು ಪರ್ಸೆಪ್ಷನ್ಸ್ ಡಿಫರೆಂಟ್ ಮಾಡಿದಲಕ್ಕೆ ಮುಂದೆ ಓಕೆ ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್ ಫಾರ್ ಮೀ ದಿಸ್ ಇಸ್ ದ ಲಾಸ್ಟ್ ಎಕ್ಸೈಟ್ಮೆಂಟ್ ಅಲ್ಲ ಮುಗಿತದೆ ಎಕ್ಸೈಟ್ಮೆಂಟ್ ನಾವು ನಮಗೆ ದುಃಖದಲ್ಲಿ ನೋವಿದೆ ಆಕ್ರೋಶ ಇದೆ ನೋವಿದೆ ಆಕ್ರೋಶ ಇದೆ ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ ನಾನು ಯಾರಿಗೇನು ಮೋಸ ಮಾಡಿದ್ದೆ ಗೈಸ್ ಎಕ್ಸೈಟ್ಮೆಂಟ್ ಅಲ್ಲಿ ಅಳ್ತಾ ಇದಾರೆ ಎಲ್ಲರೂ ನೋಡಿ ತುಂಬಾ ಕಣ್ಣೀರು ಬರ್ತಾ ಇದೆ ಏಕೆ ಒಪಿನಿಯನ್ ಬರಿಬೇಕಾಯ್ತು ಈಗ ನಮ್ಮ ಸರ್ ಬಗ್ಗೆ ಒಪಿನಿಯನ್ ಬರಿಬೇಕಂತ ಬರಿಬೇಕು ಬರೀ ಒಪಿನಿಯನ್ ತುಂಬಾ ಅದ ಇವ್ರ ಬಗ್ಗೆ ತುಂಬಾ ಬರೀಲಿದೆ ಗೈಸ್ ಬಗ್ಗೆ ಬರೀಲೇಬೇಕು ಆ್ಯಕ್ಚುಲಿ ನಾವು ಗೈಸ್ ಇವತ್ತು ನಮ್ದು ಎಕ್ಸಾಮ್ ಬೇರೆ ಮುಗೀತು ಸೊ ನೋಡಿ ನಾನು ನಮ್ಮ ಮಚ್ಚ ಪ್ರಶಾಂತು ಇದೇ ಲಾಸ್ಟ್ ಗೈಸ್ ಇನ್ನೊಂದಿದೆ ಏನಂದರೆ ಒಂದು ಲಾಸ್ಟ್ ವೈವ್ ಒಂದಿದೆ ಗೈಸ್ ಅದಕ್ಕೊಂದು ಸರಿ ಮೀಟ್ ಆಗ್ತೀವಿ ಅಂದ್ರೆ ಅಷ್ಟೇ ಮುಗೀತು
ಗೈಸ್ ನಾನು ಬೆಳಿಗ್ಗೆ ಹೇಳಿದ್ದೆ ನಮ್ಮ ಆನಂದ್ ಯಾವಾಗಲೂ ಲೇಟ್ ಅಂತ. ಈಗ ನಾವು 3 ಜನ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನೋಡಿ ಈಗ ಬರ್ತಾನೆ. ಈಗ ಬರ್ತಾನೆ ಗೈಸ್. ಬರ್ತಾನೆ ಅಂತಾನೆ. ಬರ್ತೆ ಗೈಸ್. ನಾನು ಅದನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ನಾವು ಬರ್ತೀನಿ. ಹತ್ತಕ್ಕೆ ರೆಡಿ ಇಲ್ಲ. ಹಾಂ, ಹತ್ತಕ್ಕೆ ರೆಡಿ ಇಲ್ಲ ಮಗ. ಜಾತ್ರೆ ಹೋಗೋಣ. ಏ ಸುಮ್ಮನೆ ಹೋಗಿ ಬರೋಣ ರೀ ಒಂದು ರೌಂಡ್. ಕೊಲಂಬಸ್ ಆಡ್ತಾ ಇದೀವಿ ಇವಾಗ. ಸಿಕ್ಕಾಪಟ್ಟೆ ಭಯ ಆಯ್ತೈತೆ ನೋಡಿ. ನನ್ನ ವಿಡಿಯೋ ಮಾಡಪ್ಪ ಗೈಸ್. ನಾನು ಆ ಡ್ರಾಗನ್ ತಲೆ ಇಟ್ಟಿಲ್ಲ, ಅಲ್ಲೋಗಿ ನಿಂತ್ಕೊತೀನಿ ಗೈಸ್. ಧೈರ್ಯಮ್ಮ ನಿಂತ್ಕೊತಾ ಇದ್ದೀನಿ. ಎಲ್ಲ ದೇವ್ರ ಬಿಟ್ಟು ಚಾಮುಂಡೇಶ್ವರಿ ಕಾಪಾಡಬೇಕು. ಅಲ್ಲಿ ನಿಂತ್ಕೊತೀನಿ ಗೈಸ್. ಕೊಲಂಬಸ್ ಟ್ರೈ ಮಾಡಿಲ್ಲ. ಕೊಲಂಬಸ್ ಟ್ರೈ ಮಾಡ್ತೀನಿ. ನನಗೆ ಇಲ್ಲೇ ಭಯ ಆಗ್ತಿತ್ತು ಗೈಸ್. ಅದೇ ಕೂಲ್ ಆಗ್ಬಿಡ್ತದೆ. ಕೂಲು ಸಣ್ಣಾಗ್ಬಿಡ್ತದೆ. ಗೈಸ್ ಮಳೆ ಬರ್ತಾ ಇದ್ರು ನಾವು ಆಯ್ತೈತೆ ಮಳೆಗೆ ಸ್ವಲ್ಪ ಅಯ್ಯಪ್ಪ ಮಳೆ ಈಸಿ ಐತಲೆ ಏನು ಅಂತ ಇಲ್ಲ. ಸಾಕು ಏ ಬಾಲ ಆತ ಗೊತ್ತೀರ ಗೈಸ್. ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸ್ವಲ್ಪ ಅಲ್ಲ, ಫುಲ್ ಭಯ ಆಯ್ತು ಗೈಸ್. ಗಾಯ್ಸ ಈಗ ಈ ಥರ ಹೇಳ್ಬಿಟ್ಟು ಬಂದು ನಮ್ಮ ಹುಡುಗ ಭಯ ಆಗ್ಲಿಲ್ಲ. ಭಯ ಆಗಿಲ್ಲ ಅಂತ ನೀನೇ ಹೇಳ್ತಿದ್ದ, ನೀನು ಹಚ್ಚಿದ್ದ. ಯಾವ ಸೂಪರ್ ಆಗಿತ್ತು ಥ್ರಿಲ್ಲು. ಆದ್ರೆ ಅಂತೆ ನಮಗೇನು ಭಯ ಅನಿಸ್ಲಿಲ್ಲ ನಿಜವಾಗ್ಲು. ಲಾಸ್ಟ್ ಅಲ್ಲಿ ಹೋದಾಗ ಮಾತ್ರ ನೀನ್ ಹಿಡ್ಕೊಂಡಿದ್ರೆ ಪಕ್ಕ ಬೆಳೆಸ್ತಿದೆ. ನಾನೇನ್ ಮಾಡಿದೆ ಗೈಸ್ ಐಸ್ ಏನ್ ಹೇಳ್ತದೆ ಐಸ್ ಹೆಂಗ ಬಿದ್ದರೆ ನೀವು ಬೀಳ್ತೀರ, ನಾ ಬೀಳ್ತೀವಿ. ಏನಲ್ಲಿ ಕಾಲ ಎಷ್ಟು ನೀವು ಬಿಡಿದ್ದೆ ಪ್ರಶಾಂತ ಬಿಕೋಲ್ ಬಿ ಆಪಿ
ಮತ್ತೇನ ಕಿರ್ಸ್ತ ಜಾಸ್ತಿ ಐತೆ ಅಲ್ಲಿ ಅದು ಹಿಂಗೆ ಮುಂದಕ್ಕೆ ಜಾಸ್ತಿ ಕಿರ್ಸ್ತಾ ಇದ್ದ ಪ್ರಸಾದ್ ಈಗ ನೋಡಿದ್ರೆ ಅಲ್ಲೇ ಮಾಡ್ಕೊಳ್ಳೋ ನೋಡಿರಿ ಮತ್ತೆ ಏಯ್ ಅದು ಇನ್ನೇ ಮೇಲಪ್ಪ ಇನ್ನ ಬಾಯ್ ಬಿಟ್ಟಿದ್ದೇನೆ ಅದು ಯಾವ್ದದ ಇನ್ನೇ ಬಾಯ್ ಬಿಟ್ಟಿದೆ ಗಾಯ್ಸ್ ನೆಕ್ಸ್ಟ್ ಈಗ ಇದು ಕೇಳ್ತಾವ್ರೀಗ ಏ ಬೇಡಪ್ಪ ಇಲ್ಲಿ ಕೈ ಹಿಡಿದ ನೋಡಿದ್ರೆ ಬಡ್ಕತ್ತ ಢವಡವ ಎಂದಿದೆ ನಿಂಗೆ ಓ ಅವರು ಗಾಯ್ಸ್ ಈಗ ಜಾಂಡಿ ಲಾಡಿ ಇದು ನಾಡಕ್ಕೆ ಟ್ರೈ ಮಾಡ್ತಾವ್ರೆ ಎಲ್ಲರೂ ಬಟ್ ನನಗಂತೂ ಆಗ್ತಿಲ್ಲ ಏನಂತೆ ಬನ್ನಿ ಈಗ ಇದನ್ನು ಟ್ರೈ ಮಾಡುವ ಟ್ರೈ ಮಾಡೋ ನಾನು ಬರಲ್ಲ ಅನ್ಸಕತ್ತೆ ಜಾಗ್ರತೆ ಬೇಡ ಅನ್ಸಕತ್ತೆ ಪ್ರಶಾಂತ್ ಫುಲ್ ರೆಡಿ ಆಗ್ಬಿಟ್ಟವನೀಗ ಜೀವನದಲ್ಲಿ ಏನಿದೆ ಸಂತೋಷ ಅದನ್ನ ಹಿಡ್ಕೊಳ್ಳುವ ದುಃಖ ಇಲ್ಲೇ ಇವ್ನು ಆ್ಯಕ್ಚುಲಿ ಹಿಂಗೆ ಇದ್ದಿಲ್ಲ ಗಾಯ್ಸ್ ಇವನು ಏನು ಗೊತ್ತಾ ಈ ನನ್ನ ಮಗ ಏನು ಕರೆದ್ರು ಬರ್ತಿರ್ಲಿಲ್ಲ ಬಟ್ ಇವತ್ತು ನಮ್ಮನ್ನ ಬಾವಿಗೆ ತಳ್ತಾವನೆ ನಾವೀಗಲ್ಲ ಅದಕ್ಕಿಂತ ಟಫರಲ್ಲ ಇದಾಗೋಗ್ಬಿಡಲ್ವಾ ಏಳು 10 ರೌಂಡ್ 10 ರೌಂಡಲ್ಲಿ 10 ರೌಂಡ್ ಗಾಯ್ಸ್ ಈಗ ಬಾಲು ಬರಲ್ಲ ಅಂತಾನೆ ನಾನು ಹೋಗಲ್ಲ ಅಂತೀನಿ ಆ್ಯಕ್ಚುಲಿ ಬಿಡಿ ಅಂತವ್ರೆ ಗಾಯ್ಸ್ ಈಗ ಹತ್ಸಕ್ಕೆ ರೆಡಿ ಆಗಿಬಿಟ್ಟವ್ರೆ ಏನಾಗತ್ತಾ ಇದೆ ಏನಾಗಲ್ಲ ಒಂದ್ರೆ 4 ಜನ ಹತ್ಬೋದಲ್ಲ ಅಲ್ಲ ಒಂದ್ರೆ 4 ಜನ ಹತ್ಬೋದಲ್ಲ ಏನಾಗಲ್ಲ ಕಾಲ್ ಕೊಡ್ತಿಲ್ಲ ಅದಕ್ಕೆ ಚೆಕ್ ಮಾಡಕ್ಕೆ ರೆಡಿ ಆಯ್ತು ಬಾ ಸ್ಮೈಲ್ ಕೊಡಿ ಕಾಯ್ತಲ್ಲ ಹಾಯ್ ಗಾಯ್ಸ್ ಇಡೀ ರಾಮನಗರ ಕಾಣಿಸ್ತಿದೆ ಗಾಯ್ಸ್ ಇಲ್ಲಿಗೆ ನೋಡಿ ಗಾಯ್ಸ್ ಹುಡುಗರೆಲ್ಲ ಕುತ್ಕೊಂಡಿಲ್ಲ ಆಡ್ದವ್ರಿ ಇದು ಮೇಲೆ ಹೋಗ್ಬೇಕಾದ್ರೆ ಏನಾಗಲ್ಲ ಕೆಳಗೆ ಬರ್ಬೇಕಾದ್ರೆ ಇದು ಮೇಲೆ ಹೋಗ್ಬೇಕಾದ್ರೆ ಏನಾಗಲ್ಲ ನೋಡಿ ಗಾಯ್ಸ್ ಈ ಥರ ಕಾಣಿಸ್ತದೆ ಅದು ಮೇಲ್ಗಡೆಯಿಂದ ವಾ ಗಾಯ್ಸ್ ಇಳಿಸೋರು ಮುಗೀತೀಗ ಅಪ್ಪ ಗಾಯ್ಸ್ ಲಿಟ್ರಲ್ಲಿ ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸಖತ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಗಾಯ್ಸ್ ಮಳೆ ಫುಲ್ಲು ಶಾಂತೆಲ್ಲ ನೆನ್ಸ್ಕೊಂಡ್ಬಿಟ್ಟಿದ್ವಿ ಗೈಸ್ ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ನೀವು ಹೇಳ್ರಿ ಹೆಂಗಿತ್ತಿದೆ ಅದಕ್ಕಿಂತ ಭಯ ಇರಲಿಲ್ಲಲ್ಲ ಇದೇನು ಅದು ಚೆನ್ನಾಗಿತ್ತು ಇದಕ್ಕಿಂತ ಕೊಲಂಬಸ್ ಚೆನ್ನಾಗಿತ್ತು ಇದಕ್ಕಿಂತ
ಅವರು ನಿನ್ ಬೈ ಬೇರೆ ತಿರ್ಸ್ಕೊಳ್ಳಿ ಅದು ಇದು ಎನರ್ಜಿ ತಗೋತವ್ರೆ ಅಂತಂದು ಇನ್ನೂ ತಿರ್ಗಿಸ್ತಾರೆ. ಇದು ಚೆನ್ನಾಗಂದ್ರೆ ಇದು ಅಷ್ಟೊಂದು ಭಯ ಇರಲಿಲ್ಲ. ಪಾಪ ಇಬ್ರು ಕಣ್ಣೆ ಬಿಡ್ಲಿಲ್ಲ ಇವರು. ನೀನೇನ್ ಚಳಿಗೆ ನಡಗಿರಲ್ಲ. ಆನಂದ್ ಎದ್ರಬಿಟ್ಟವನ ಗೈಸ್, ಆನಂದ್ ಎದ್ರಬಿಟ್ಟವನ. ಮಳೆ ಬಂದ್ಬಿಟ್ಟು ಗೈಸ್ ಎಲ್ಲ ಫುಲ್ ಎಂದೋಗ್ಬಿಟ್ಟು. ಪ್ರಶಾಂತ್ ಅಲ್ಲೇನಿಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ. ಉಲ್ಟಾ ಬಂದಿಸ್ತಾರೆ ಗೈಸ್, ಅದನ್ನ ಹೇಳ್ತಾವ್ರಿಗೆ. ಅದು ಅಯ್ಯೋ ಅಪ್ಪ, ಅದು ಮಾತ್ರ ಯಾವುದೇ ಕಾರಣಕ್ಕೂ ಬರಲ್ಲ. ನಾನು ಇಲ್ಲ ಬಿಡೋಲ್ಲ, ಲಾಕ್ ಮಾಡ್ತಾರೆ. ಬಿಟ್ಟು ತಿರ್ಗಾ ಮ್ಯಾಕಿಂಗ್ ಅದಾಗಲ್ಲ. ಬಲ ಬಲ ಇದೆ ಬಲ ಪರವಾಗಿಲ್ಲ. ಅದಕ್ಕೇನು ಸೌಂಡ್ ಬರಲಿಲ್ಲ. ನಡಿಯಪ್ಪ. ಪ್ರಶಾಂತ್ ಎಲ್ಲದಕ್ಕೂ ರೆಡಿ ಆಗ್ಬಿಟ್ಟವನು ಗೈಸ್. ಪ್ರಶಾಂತ್ ಫುಲ್ ಎಲ್ಲದಕ್ಕೂ ರೆಡಿ ಆಗ್ಬಿಟ್ಟವನು. ಹೇಳಪ್ಪ ಏನು ಗೈಸ್, ನನ್ನ ವೈವ ಐತೆ ಇವತ್ತು ಕರ್ಕೊಂಡ್ಬಂದು ನಮ್ಗೆ ಮಾಡಿಸ್ತಾ ಇದ್ದಾರೆ ನೋಡಿ. ವೈವ ಇದ್ರೆ ಇವತ್ತು ಹೋಗಿ ನಾಳೆ ಚೆನ್ನಾಗಿ ಬೇರೆ ತಗೊಳ್ಳಿ, ಚೆನ್ನಾಗಿ ಊಟ ಮಾಡಿ. ಏನು ಚೆನ್ನಾಗಿ ಊಟ ಮಾಡಿ ಆಡಿದ್ದು ಹಿಂದೆ ಮುಂದೆ ಆಡಿಸ್ತಾರೆ. ಹಿಂದೆ ಮುಂದೆ ಆಗಲ್ಲ, ಬರಲಿ. ಇವ್ರದಾದ್ರೂ 11ಕ್ಕೆ ಐತೆ, ನಮ್ದು 10ಕ್ಕೆ ಐತೆ. ನಮ್ದು ಹೆಂಗೆ ಜೀವ ತಪ್ಪು ಮಾಡ್ದೆ, ನಾನು ಎಲ್ಲಿ ತಪ್ಪು ಮಾಡ್ದೆ? ಬಾಲ್ ಅವ್ರ ಹತ್ತಕ್ಕೆ ಗೈಸ್. ಬ್ರೇಕ್ ಡ್ಯಾನ್ಸ್. ಇಬ್ಬಿಬ್ರು ಅಂದ್ರಲ್ಲ, ಬರಲ್ಲ ಹತ್ರ ಬಾ ಪ್ರಶಾಂತ. ಇಲ್ಲ ಆತ, ಇಲ್ಲಿ ಕಡೆ ಬಾ. ಹತ್ತ ಇಲ್ಲ ಹತ್ತು ಬಾಲ ಇರಲ್ಲ ಹತ್ತ. ನಾನು ಹೇಳಿದ್ದೆ ನಿನಗೆ ಅರ್ಥ ಆಗಲ್ಲ ಬಿಡು. ನಾ ಏನು ಹೇಳಿದ್ರೆ ಅರ್ಥ ಆಗಲ್ಲ. ರೆಡಿ ರೆಡಿ ಕಾಲ್ ಮಾಡಿ ಜಾಗ ಇಲ್ವಾ? ಹಿಂಗೆ ಮುಂದೆ ಇತ್ತು. ಆನಂದ್ ಈ ಕಡೆ ಐಸು, ಈ ಕಡೆ ಬಾಲ ನಮ್ಮ ದರ್ಶನ್ ಎಷ್ಟು ಪ್ರಶಾಂತ. ನಾನು ಗೈಸ್ ಹೇಳೋದು ಹಿಂಗೆ ಬಿಟ್ಟಾಗ ಆ್ಯಕ್ಚುಲಿ ಭಯ ಆಗ್ತೈತಿ. ಈಗಲೇ ನೋಡುವ, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬಿಡುವ ಗೈಸ್. ಗೈಸ್ ಇನ್ನೇನು ಸದ್ಯದಲ್ಲೇ ಬ್ರೇಕ್ ಡ್ಯಾನ್ಸ್ ಕೊಡೋದು ಸ್ಟಾರ್ಟ್ ಆಗುತ್ತೆ. ಆಡುವ.